ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸತ್ಯತೆಗಳ ಸಾಗರ, ವೈವಿಧ್ಯತೆಗಳ ಆಗರ ಈ ಒಂದು ಚಾಂಚಲ್ ಮೀಡಿಯಾದಲ್ಲಿ. ಸೊ ಇವತ್ತಿನ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಫೋನ್ ಪೇ ಅಲ್ಲಿ ಯಾವೆಲ್ಲ ಫೀಚರ್ಸ್ಗಳು ಇರುತ್ತದೆ, ಅಂದ್ರೆ ಫೋನ್ ಪೇ ಮೂಲಕ ನಿಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಅದಕ್ಕೆ ಫೋನ್ ಪೇಗೆ ಲಾಗಿನ್ ಮಾಡಿಬಿಟ್ಟು ಸೊ ಅದರಲ್ಲಿ ಯಾವೆಲ್ಲ ಆಪ್ಷನ್ಸ್ ಇರುತ್ತೆ, ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಆ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಗಮನವಿಟ್ಟು ಕೇಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ನಿಮಗೆ ಶೇರ್ ಮಾಡಿ. ಏನಾದರೂ ಇಶ್ಯೂಸ್ಗಳಿದ್ರೆ, ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಕಮೆಂಟ್ ಕೊಡಿ, ನಾವು ಅವಾಗಲೇ ಆನ್ಸರ್ ಕೊಡ್ತೀವಿ. ಗೈಸ್, ಇವಾಗ ನಾವು ಫೋನ್ ಪೇ ಚೆಕ್ ಮಾಡ್ಲಿಕ್ಕೆ ಹೋದರೆ ಅದರಲ್ಲಿ ಯಾವುದೆಲ್ಲ ಫೀಚರ್ಸ್ ಇರುತ್ತೆ ನಾವು ಚೆಕ್ ಮಾಡುವ. ಓಕೆ, ಜಸ್ಟ್ ಇಲ್ಲಿ ನಿಮ್ಮದು ಫೋನ್ಪೇ ನೀವು ಇನ್ಸ್ಟಾಲ್ ಮಾಡಿದರೆ ಜಸ್ಟ್ ಇಲ್ಲಿ ಒಂದು ಸರ್ಚ್ ಮಾಡಿ ಫೋನ್ಪೇ ಅಂತ ಬರುತ್ತೆ. ನೆಕ್ಸ್ಟ್ ಫೋನ್ಪೇ ಓಪನ್ ಆಗುತ್ತೆ. ಈ ಟೈಮಲ್ಲಿ ನೀವು ಏನು ಮಾಡಬೇಕಂತೇಳಿದರೆ, ಲಾಕ್ ಸ್ಕ್ರೀನ್ ಅಥವಾ ಪಿನ್ ನಂಬರು ಅಂಥವೆಲ್ಲ ನೀವು ಏನು ಮಾಡಬೇಕಂತೇಳಿದರೆ, ಸೆಟ್ಟಿಂಗ್ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಈ ಒಂದು ಎಲ್ಲ ಒಂದು ಆ್ಯಪ್ಸ್ಗಳಿಗೆ ಅಪ್ಲೈ ಮಾಡಬೇಕು. ಯಾಕಂತೇಳಿದರೆ ಕೆಲವೊಮ್ಮೆ ನೀವು ಮೊಬೈಲೆಲ್ಲೋ ಇಟ್ಟು ಹೋಗ್ತೀರಾ, ಆ ಟೈಮಲ್ಲಿ ಯಾರೋ ಬಂದು ಯೂಸ್ ಮಾಡೋದು, ಕೆಲವೊಮ್ಮೆ ನಿಮ್ಮ ಪಿನ್ ನಂಬರ್ ಗೊತ್ತಿದ್ದರೆ ಅಮೌಂಟ್ ಕೂಡ ಪೇಮೆಂಟ್ ಮಾಡಲಿಕ್ಕೆ ಕೆಲವೊಮ್ಮೆ ಚಾನ್ಸ್ ಆಗುತ್ತೆ. ಇದೊಂದು ಮಿಸ್ಯೂಸ್ ಆಗದೇ ಇರಲಿಕ್ಕೆ ಇದೊಂದು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಜನ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ನಿಮಗೊಂದು ಇನ್ಫಾರ್ಮೇಷನ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ, ಫೋನ್ಪೇಗೆ ಬಂದರೆ ಈ ಒಂದು ಡಿಸ್ಪ್ಲೇ ಬರುತ್ತೆ. ನೀವಿಲ್ಲಿ ನಿಮ್ಮದು ಡಿ ಪಿ ಕೂಡ ಕಾಣ್ಬೋದು. ಆ ಡಿ ಪಿಯಲ್ಲಿ ನಿಮಗೆ ಮೈ QR ಕೋಡ್, ಇದರ ಒಂದು ವಿಶೇಷತೆ ಅಂತ ಹೇಳಿದರೆ, ಇನ್ ಕೇಸ್ ನೀವು ಮನಿ ಟ್ರಾನ್ಸ್ಫರ್, ನಿಮಗೆ ಯಾರಾದರೂ ಒಬ್ಬರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ನಿಮ್ಮ ಮೊಬೈಲ್ ಮೂಲಕ ಇರಲಿ ಅಥವಾ ಅಕೌಂಟ್ ಟು ಅಕೌಂಟ್ ಮೂಲಕ ಇರಲಿ, ಕೆಲವೊಮ್ಮೆ ಅದು ಆಗದೇ ಇದ್ದರೆ QR ಕೋಡಲ್ಲಿ ಆಗುತ್ತೆ. ಅವಾಗ ಏನು ಮಾಡಬೇಕಂತೇಳಿದರೆ, ಮೈ QR ಕೋಡ್ ಓಪನ್ ಮಾಡಿಕೊಟ್ಬಿಟ್ಟು ಅವರಿಂದ ಸ್ಕ್ಯಾನ್ ಮಾಡಿದರೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಏನು ಮಾಡಲಿಕ್ಕಾಗುತ್ತೆ, ಟ್ರಾನ್ಸ್ಫರ್ ಮಾಡಲಿಕ್ಕಾಗುತ್ತೆ. ಅಥವಾ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಶೇರ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಬೇಕಾದ್ರೆ ನಿಮಗೆ ಶೇರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮೈ UPI ID. ಕೆಲವರು ಕೇಳ್ತಾರೆ ನಿಮ್ಮ UPI ID ಅಂತೇಳಿ. ಸೊ ಅದು ಈ ರೀತಿ ಈ ಒಂದು ಅಕೌಂಟಿಗೆ ಹೋದರೆ ನಿಮಗೆ ಈ ಒಂದು ಆಪ್ಷನ್ಗೆ ಹೋದರೆ ನಿಮಗೆ ಸಿಗುತ್ತೆ ಮೈ UPI IDs. ನೆಕ್ಸ್ಟ್ ಮೈ ಅಡ್ರೆಸ್. ಅದು ಅಡ್ರೆಸ್ ನಿಮಗೆ ಅವಶ್ಯ ಇಲ್ಲ. ಮೈ ಲ್ಯಾಂಗ್ವೇಜ್, ನಿಮಗೆ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್, ಹಿಂದಿ ಬರುತ್ತೆ ಇಂಗ್ಲೀಷ್, ತೆಲುಗು ಬೇಕಾದ್ರೆ ತೆಲುಗು, ಕನ್ನಡ ಬೇಕಾದರೆ ಕನ್ನಡ. ಬಿಲ್ ನೋಟಿಫಿಕೇಷನ್ಸ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೀವು ರಿಚಾರ್ಜ್ ಮಾಡಿರ್ತೀರಾ, ಇಲ್ಲಾಂದರೆ ಮೆಸ್ಕಾಮಿಗೆ ಬಿಲ್ ಕಟ್ಟಿರ್ತೀರಾ, ಅಥವಾ ಟಾಟಾ ಸ್ಕೈ ಅಥವಾ ಯಾವುದೇ ಒಂದು ಏರ್ಟೆಲ್ TVಗೆ ನೀವು ರಿಚಾರ್ಜ್ ಮಾಡ್ತಾ ಇರ್ತೀರಾ, ಇಲ್ಲಾಂದರೆ ನೀವು ಕಾರ್ಡ್ ಮೂಲಕ ನೀವೇನಾದರೂ ಪೇಮೆಂಟ್ ಮಾಡಿರ್ತೀರಾ, ಇಲ್ಲ ಅಂತ ಹೇಳಿದರೆ ಏನೋ ಒಂದು ರಿಚಾರ್ಜ್ ಮಾಡಿರ್ತೀರಾ, ಆ ಒಂದು ನೋಟಿಫಿಕೇಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್. ನಿಮಗೆ ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಡಿಸೇಬಲ್ ಸ್ಕ್ರೀನ್ ಲಾಕ್. ಅದು ಕೂಡ ನಿಮಗೆ ಏಬಲ್ ಮಾಡಲಿಕ್ಕೆ ಆಗುತ್ತೆ, ಡಿಸೇಬಲ್ ಕೂಡ ಮಾಡಲಿಕ್ಕೆ ಆಗುತ್ತೆ. ಆಮೇಲೆ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್. ನಿಮಗೆ ಏನಾದರೂ ಕೆಲವೊಮ್ಮೆ ಯಾರಾದರೂ ಹಾಯ್ ಅಂತ ಹೇಳಿದ್ರು ಫೋನ್ಪೇಯಲ್ಲಿ, ಯಾಕಂದರೆ ಫೋನ್ಪೇಯಲ್ಲಿ ಚಾಟ್ ಮಾಡಲಿಕ್ಕೆ ಆಗುತ್ತೆ, ಟೈಮಲ್ಲಿ ಯಾರೋ ಅನ್ನೋನ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬ್ಲಾಕ್ ಮಾಡಿದರೆ ಆ ಒಂದು ಲಿಸ್ಟ್ ಇಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಪಾಲಿಸೀಸ್ ಅಂದರೆ ಫೋನ್ಪೇದು ಕಂಡೀಷನ್ಸ್ ಪಾಲಿಸಿ, ಅಂದರೆ ಅವ್ರದ್ದು ಒಂದು ಎಗ್ರಿಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದರೆ, ಅವರ ಓಪನ್ ಸೋರ್ಸ್ ಲೈಸೆನ್ಸ್ ಹೆಂಗಿರುತ್ತೆ, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೆಂಗಿರುತ್ತೆ, ಅವರ ಪ್ರೈವೇಸಿ ಪಾಲಿಸಿ ಹೆಂಗಿರುತ್ತೆ. ಸೊ ಅಬೌಟ್ ಫೋನ್ಪೇ ಬಗ್ಗೆ ಒಂದಿಷ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಹೇಳ್ಕೊಡ್ತಾರೆ. ಅವ್ರು ಹೇಳ್ತಾರೆ, ಅವರ್ ಗೋಲ್ ಈಸ್ ಮೇಕ್ ಎ ಡಿಜಿಟಲ್ ಪೇಮೆಂಟ್ಸ್ ಸೋ ಈಸಿ, safe and universally accept that people never feel the need to carry cash or cards again. We believe India is at cusp in new mobile revolution. ಅವ್ರದ್ದೊಂದು ಏನಂತ ಹೇಳಿದ್ರೆ, ಅವ್ರದ್ದೊಂದು ಥಿಯರಿ ಇರುತ್ತೆ. ಯಾಕಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾ ಮಾಡಬೇಕು, ಯಾವುದೇ ಕ್ಯಾಶ್ ಎತ್ಕೊಂಡು ಹೋಗುವ ಕೆಲವರು ಅದನ್ನು ಕಸಿದುಕೊಳ್ಳುವುದು ಅಂತಹ ಒಂದು ಇಶ್ಯೂಸ್ ಬಾರ ಇರೋದಕ್ಕೋಸ್ಕರ ಡಿಜಿಟಲ್ ಇಂಡಿಯಾ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ,
ನೆಕ್ಸ್ಟ್ ಬಂದುಬಿಟ್ರೆ ನಿಮ್ಮ KYC ಇದು ಕೂಡ ಇಲ್ಲಿ ನಿಮಗೇನಾಗುತ್ತೆ ಅಂತ ಹೇಳಿದರೆ ಅಪ್ಲೈ ಮಾಡಿರುತ್ತೆ. ನೆಕ್ಸ್ಟ್ ಇಲ್ಲೊಂದು ಸ್ಕ್ಯಾನರ್ ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಲಿ ಆಗುತ್ತೆ. ಓಕೆ, ಇದೊಂದು ಸ್ಕ್ಯಾನರ್ ಕೋಡ್ ಸ್ಕ್ಯಾನ್ ಮಾಡಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ನೋಟಿಫಿಕೇಷನ್ಸ್, ನಿಮ್ಮದು ಆಫರ್ಸ್ ಆ್ಯಂಡ್ ರಿಚಾರ್ಜಸ್, ಆಮೇಲೆ ರಿವಾರ್ಡ್ಸ್, ಗಿಫ್ಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನಾದರೂ ಹೆಲ್ಪ್ ಬೇಕಿದ್ದರೆ, ಏನಾದರೂ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಮಾಡುವಾಗ ಹಿಂಗೆ ಆಯಿತು, ಏನಾದರೂ ಇಶ್ಯೂ ಆಯಿತು, ಆ ಒಂದು ಹೆಲ್ಪ್ ಬೇಕಿದ್ದರೆ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಏನು ಮಾಡ್ಬೋದು, ಇಶ್ಯೂಸ್ ಕ್ಲಾರಿಫೈ, ಇಶ್ಯೂಸ್ ಕ್ಲಿಯರ್ ಮಾಡಲಿ ಆಗುತ್ತೆ. ಆಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಏನಂತ ಹೇಳಿದರೆ ಟು ಕಾಂಟ್ಯಾಕ್ಟ್. ಈ ಒಂದು ಕಾಂಟ್ಯಾಕ್ಟಲ್ಲಿ ನಿಮಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಅವರ ಮೊಬೈಲ್ ನಂಬರ್ ಇದ್ದರೆ, ಫೋನ್ಪೇಗೆ ಅವ್ರ ಮೊಬೈಲ್ ನಂಬರು ಆ್ಯಡ್ ಆಗಿದ್ದರೆ ಈ ಮುಖಾಂತರ ನಿಮಗೇನು ಮಾಡಲಿಕ್ಕೆ ಆಗುತ್ತೆ, ಪೇಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಪೇಮೆಂಟ್ ಫೈಲ್ ಆಗಿದ್ದರೆ ಒಂದು ರೆಡ್ ಮಾರ್ಕಲ್ಲಿ ಬರುತ್ತೆ. ಇನ್ ಕೇಸ್ ಅಮೌಂಟ್ ರಿಸೀವ್ ಆಗಿದ್ದರೆ ಒಂದು ಗ್ರೀನ್ ಮಾರ್ಕಲ್ಲಿ ಬರುತ್ತೆ. ಪೇಯ್ಡ್ ಅಂತ ಬರುತ್ತೆ, ರಿಸೀವ್ಡ್ ಅಂತ ಬರುತ್ತೆ, ಕೆಲವೊಮ್ಮೆ ಪ್ರೊಸೆಸಿಂಗ್ ಬರುತ್ತೆ, ಕೆಲವೊಮ್ಮೆ ಫೈಲ್ಡ್ ಅಂತ ಬರುತ್ತೆ. ಅಕೌಂಟಿಗೆ ಯಾವ ರೀತಿ ನೀವು ಪೇಮೆಂಟ್ ಮಾಡ್ಬೋದು, ಇಲ್ಲಿ ಪ್ಲಸ್ ಅಂತ ಒಂದು ಚಿಹ್ನೆ ಇದೆ, ಅದನ್ನು ಒತ್ಬಿಡಿ. ಯಾವ ಬ್ಯಾಂಕ್ ಅಂತ ಒಂದು ಸೆಲೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ HDFC ಆದರೆ ಅಕೌಂಟ್ ನಂಬರ್ ಎಂಟ್ರಿ ಮಾಡಿರಲಿ. ಆಮೇಲೆ ಕನ್ಫರ್ಮ್ ಅಕೌಂಟ್ ವಾಪಸ್ ಒಂದು ಅಕೌಂಟ್ ನಂಬರ್ ನೀವು ಕನ್ಫರ್ಮ್ ಮಾಡಿ. IFSC ಕೋಡ್ ನಾಟ್ ರಿಕ್ವೈರ್ಡ್ ಅಂದರೆ ಅವಶ್ಯ ಇಲ್ಲ. ಆ ಒಂದು ಅಕೌಂಟ್ ಹೋಲ್ಡರ್ ನೇಮ್ ಅವರದ್ದು ಇಲ್ಲಿ ಒಂದು ನೇಮನ್ನು ಇದು ಮಾಡಿ, ಅವರ ಮೊಬೈಲ್ ನಂಬರ್ ಆಪ್ಷನ್ ಇದು ಮಾಡ್ಕೊಳ್ಳಿ, ಅವರ ನಿಕ್ ನೇಮ್ ಕೂಡ ನೀವು ಆ್ಯಡ್ ಮಾಡಿ. ಸೊ ಒಮ್ಮೆ ಆ್ಯಡ್ ಮಾಡಿದರೆ ಅದು ಹಿಂಗೆ ಇರುತ್ತೆ. ಓಕೆ, ಅಲ್ಲಿ ಆ್ಯಡ್ ಆಗಿರುತ್ತೆ ಮತ್ತು ನಿಮಗೆ ಈಸಿ ಆಗುತ್ತೆ. ಇನ್ ಕೇಸ್ ನಿಮಗೆ UPI ಐಡಿಯಲ್ಲಿ ಮಾಡ್ತಾಯಿದ್ರೆ ಆ್ಯಡ್ UPI ಐಡಿ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ. ಆ ಒಂದು ಅವರ ಫೋನ್ಪೇ UPI ಐಡಿ ಇಲ್ಲಿ ಇದು ಮಾಡಿದರೆ ಅಲ್ಲೂ ಕೂಡ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಟು ಸೆಲ್ಫ್, ಇದು ನಮ್ಮ ಒಂದು ಅಕೌಂಟಿಗೆ ಆ್ಯಡ್ ಮಾಡಿ. ಟು ಸೆಲ್ಫ್ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ ಆ್ಯಡ್ ಮಾಡ್ಬೋದು. ಓಕೆ, ಟು ಸೆಲ್ಫ್ ನಮ್ಮ ಅಕೌಂಟ್ ಬೇಕಾದರೆ ನಮ್ಮ ಹತ್ರ ಬೇರೆ ಅಕೌಂಟ್ ಇದ್ದರೆ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದಿದ್ರೆ ಡಿಲೀಟ್ ಮಾಡ್ಬೋದು. ಬ್ಯಾಂಕ್ ಬ್ಯಾಲೆನ್ಸ್ ನಾವು ಚೆಕ್ ಮಾಡೋದು, ಈಗ ನಮ್ಮದು HDFC ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ ಎಲ್ಲ ಚೆಕ್ ಮಾಡ್ಬೋದು. ನಿಮ್ಮ ಫೋನ್ ವಾಲೆಟ್ ಅಂತ ಹೇಳಿದೆ ಅದರಲ್ಲೂ ಕೂಡ ಎಷ್ಟಿದೆ ಅಂತೇಳಿ ಕೂಡ ಅಲ್ಲಿ ನಿಮಗೆ ಚೆಕ್ ಮಾಡಲಿ ಆಗುತ್ತೆ. ನೆಕ್ಸ್ಟ್ ಮೊಬೈಲ್ ರಿಚಾರ್ಜ್ ಮಾಡೋದು, ಅದನ್ನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ. ಮುಂದಿನ ಮೊಬೈಲಿಗೆ ರಿಚಾರ್ಜ್ ಮಾಡೋ ವೀಡಿಯೋ ಆಲ್ರೆಡಿ ನಾವು ಏನು ಮಾಡಿ ಅಂತ ಹೇಳಿದರೆ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ DTH, ಟಾಟಾ ಸ್ಕೈ ಇರಲಿ ಯಾವುದೇ ಇರಲಿ ಅದಕ್ಕೊಂದು ಪೇಮೆಂಟ್ ಮಾಡೋದು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ಅದಕ್ಕೆ ಯಾವ ರೀತಿ ಪೇಮೆಂಟ್ ಮಾಡ್ಬೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನಮ್ಮ ವೀಡಿಯೋದಲ್ಲೂ ಕೂಡ ಇದೆ, ಚೆಕ್ ಮಾಡಿ ಅದನ್ನೊಂದು ನೀವು ನೋಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಕೂಡ ಇಲ್ಲಿ ಮಾಡಲಿ ಆಗುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಪೋಸ್ಟ್ ಪೇಯ್ಡ್ ಮತ್ತು ಸಿಮ್ ಇದ್ದರೆ ಅದಕ್ಕೆ ಕೂಡ ನಿಮಗೆ ಮಾಡಲಿ ಆಗುತ್ತೆ. ನೆಕ್ಸ್ಟ್ ಲೋನ್ ಪೇಮೆಂಟ್ ಯಾವಾಗ ನೀವೇನಾದರೂ ಬಜಾಜ್ ಫೈನಾನ್ಸ್ LTD ಅಥವಾ ಫೈನಾನ್ಸಿಂದ ಯಾರು ಕ್ರೆಡಿಟ್ ಮುತ್ತೋಟು ಯಾವುದೇ ಒಂದು ಫೈನಾನ್ಸಿಂದ ಲೋನ್ ತೊಗೊಂಡಿದೆ ಅದನ್ನು ರೀಪೇಮೆಂಟ್ ಮಾಡಲಿಕ್ಕೆ ಇಲ್ಲೊಂದಾಗುತ್ತೆ. ಹೀಗೆ ಇವಾಗ ಸಿಲಿಂಡರ್ ನಿಮಗೆ HP ಇರಲಿ, ಭಾರತ್ ಗ್ಯಾಸ್ ಇರಲಿ, ಇಂಡಿಯನ್ ಗ್ಯಾಸ್ ಇರಲಿ, ಯಾವುದೇ ಒಂದು ಸಿಲಿಂಡರ್ಸನ್ನು ನಿಮಗೆ ಬುಕ್ ಮಾಡಬೇಕಂತಿದ್ರೆ ಇಲ್ಲಿ ಈಸಿಯಾಗಿ ನಿಮಗೆ ಬುಕ್ ಮಾಡ್ಬೋದು. ನೆಕ್ಸ್ಟ್ ಸಿ ಆಲ್. ಸೊ ಇಲ್ಲಿ ಫಾಸ್ಟಾಗಿ ರಿಚಾರ್ಜ್, ನೀವು ಟೋಲ್ಗಳಲ್ಲಿ ಸುಮ್ಮನೆ ವೆಯ್ಟ್ ಮಾಡೋದಕ್ಕಿಂತ ಇಲ್ಲೇ ಪೇಮೆಂಟ್ ಮಾಡ್ಬೋದು. ಕೇಬಲ್ ಟಿವಿ ಕೂಡ ಕನೆಕ್ಷನ್ ಮಾಡಿ ಆಗುತ್ತೆ. ಪೈಪ್ಡ್ ಗ್ಯಾಸ್, ವಾಟರ್, ಎಲೆಕ್ಟ್ರಿಸಿಟಿ, ಪೋಸ್ಟ್ ಪೇಯ್ಡ್, ಬ್ರಾಡ್ಬ್ಯಾಂಡ್ ಆ್ಯಂಡ್ ಲ್ಯಾಂಡ್ಲೈನ್, ಎಜುಕೇಷನ್ ಫೀಸ್ ಡೊನೇಟ್ ಮಾಡಬೇಕಾದ ನಿಮಗೆ ಮಾಡಲಿ ಆಗುತ್ತೆ. ಕೋವಿಡ್ ಕ್ಯಾಶ್ ರಿಲೀಫ್ ಅದು ಕೂಡ ಮಾಡಲಿ ಆಗುತ್ತೆ. ಸೊ ಹಲವಾರು ಇಂಥ ಆಪ್ಷನ್ಸ್ ನಿಮಗೆ ಬರುತ್ತೆ. ಪರ್ಚೇಸ್ ಕೂಡ ಮಾಡಲಿ ಆಗುತ್ತೆ, ಸಬ್ಸ್ಕ್ರಿಪ್ಷನ್ಸ್, ಫೋನ್ಪೇ ಗಿಫ್ಟ್ ಕಾರ್ಡ್, ಗೂಗಲ್ ಪೇ, ಬ್ರ್ಯಾಂಡ್ ವಾಚಸ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ಅಂದರೆ ಟ್ಯಾಕ್ಸ್ ಅಂತ ಹೇಳಿದರೆ LIC ಎಂಬುದು ಮುನ್ಸಿಪಲ್ ಟ್ಯಾಕ್ಸು, ಆಮೇಲೆ ಲೋನ್ ರೀಪೇಮೆಂಟ್, ಆಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್. ನೆಕ್ಸ್ಟ್ ಇಲ್ಲೊಂದು ಆಫರ್ಸ್ ಇರುತ್ತೆ, ನಿಮಗೆ ಯಾವ ಆಫರೆಲ್ಲ ಅಪ್ಲಿಕೇಬಲ್ ಅಂತೇಳಿ ನಿಮಗೆ ತೋರಿಸುತ್ತೆ. ಇದೆಲ್ಲ ನಿಮಗೆ ಆಫರ್ಸ್ ಇರೋದು. ಓಕೆ, ಟಾಪ್ ಆಫರ್ಸ್ ಆ್ಯಂಡ್ ಯಾವ ಕೆಟಗರಿ ವೈಸ್ ಕೆಟಗರೀಸ್ ಅಂತ ಹೇಳಿದರೆ ಎಂಟರ್ಟೈನ್ಮೆಂಟ್, ಫುಡ್ ಬೇಕಾದ ಫುಡ್ಡು, ಫ್ಯೂಲ್ ಇದು ಆಫರ್ ಇದೆ ನೋಡಿ.
ಇವಾಗ ಆಲ್ರೆಡಿ ಹೆಚ್ಚಾಗ್ತಾ ಇದೆ. ಸೊ ಹಲವಾರು ಆಫರ್ಸ್ಗಳು ನಿಮಗೆ ಕ್ಯಾಟಗರಿ ವೈಸಲ್ಲಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಆಲ್ರೆಡಿ ನಿಮಗೆ ಯಾವುದೆಲ್ಲ ಆಫರ್ಸ್ ಇದನ್ನು ಟೆಸ್ಟ್ ಮಾಡಿಬಿಟ್ಟು ಹಿಂಗೆ ಮಾಡಿದರೆ ಝೊಮ್ಯಾಟೋದು ನಿಮಗೆ ಕೂಪನ್ ಕೋಡ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಮ್ಮೆ ಚೆಕ್ ಮಾಡೋಣ, ಅನ್ಲಾಕ್. ನೆಕ್ಸ್ಟ್ ಇನ್ನೊಮ್ಮೆ ಚೆಕ್ ಮಾಡುವ ಇವಾಗ ಝೊಮ್ಯಾಟೊ. ನೆಕ್ಸ್ಟ್ ಎಲ್ಲ ಕಾಲ್ಗಳ ಮೇಲೆ ಚೆಕ್ ಮಾಡಿದರೆ ಸೊ ಹಲವಾರು ಕೂಪನ್ಸ್ ಸ್ಟಾರ್ಟಿಂಗಲ್ಲಿ ಅಮೌಂಟ್ ಬರ್ತಾಯಿತ್ತು ರಿವಾರ್ಡ್ಸ್. ಇವಾಗ ಒಂದು ಕೂಪನ್ ಕೋಡ್ ಅಂತ ಹೇಳಿದ್ದಾರೆ, ನಿಮಗೆ ಅದನ್ನು ಯೂಸ್ ಮಾಡ್ಬೋದು ಎಲ್ಲಿ ಬೇಕಾದರೂ ಅಂತ ಹೇಳಿದರೆ ಅದು ಯಾವ ಕೂಪನ್ ಎಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಮಾತ್ರ ಯೂಸ್ ಮಾಡಲಿ ಆಗುತ್ತೆ. ಓಕೆ, ಸೊ ಇಲ್ಲಿ ಝೊಮ್ಯಾಟೋದಲ್ಲಿ ಬೇಕಾದ್ರೆ ನಿಮಗೆ ಬುಕ್ ಮಾಡಲಿಕ್ಕೆ ಆಗುತ್ತೆ ಐಟಮ್ಸ್. ಝೊಮ್ಯಾಟೋದಲ್ಲಿ ಕೂಡ ನಿಮಗೆ ಆರ್ಡರ್ ಮಾಡಲಿಕ್ಕೆ ಆಗುತ್ತೆ. ಮೈಂತ್ರ ಕೂಡ ಇದೆ, ಮತ್ತು ರಮ್ಮಿ ಅಂದರೆ ಸ್ಪೀಡಲ್ಲಿ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಹೆಲ್ತ್ ಆ್ಯಂಡ್ ಕೋವಿಡ್ ಒಂದು ಬೈಕ್ ಇನ್ಸೂರೆನ್ಸ್, ಕಾರ್ ಇನ್ಸೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್, ಲೈಫ್ ಇನ್ಸೂರೆನ್ಸ್, ಕೋವಿಡ್-19 ಆಲ್ ಇದೆಲ್ಲ ನಿಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಫೋನ್ಪೇ ಮುಖಾಂತರ ನಿಮಗೆ ಈಸಿ ಆಗುತ್ತೆ. ನೀವು ಟ್ರಾವೆಲ್ ಇನ್ಸೂರೆನ್ಸ್ ಆ್ಯಂಡ್ ಅದರ್ಸ್, ಡೊಮೆಸ್ಟಿಕ್ ನೀವು ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗೆ ಇದೊಂದು ಈಸಿ ಆಗುತ್ತೆ. ಓಕೆ, ಸೊ ನೀವು ಒಂದು ಕಡೆ ಶೇರ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಕ್ಯಾಟಗರಿ ಆ್ಯಡ್ ಆಗುತ್ತೆ. ಸ್ವಿಚ್ ಮೆಕ್ಡೊನಾಲ್ಡ್ಸಲ್ಲಿ ನೀವು ಆರ್ಡರ್ ಮಾಡ್ತಾಯಿದ್ರೆ ಅಥವಾ ಟ್ರೈನ್ ಬುಕ್ಕಿಂಗ್ ಮಾಡ್ತಾಯಿದ್ರೆ ಅಥವಾ ರೆಡ್ ಬಸ್ ಯೂಸ್ ಮಾಡ್ತಾಯಿದ್ರೆ, ಸೊ ಡೊಮಿನೋಸಿಂದ ನೀವು ಫುಡ್ ಆರ್ಡರ್ ಮಾಡ್ತಾಯಿದ್ರೆ ಇದೊಂದು ಆ್ಯಪ್, ಈ ಒಂದು ಸ್ವಿಚ್ ಒಂದು ಕ್ಯಾಟಗರಿ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಬ್ರ್ಯಾಂಡ್ ವಾಯ್ಸ್, ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಹಲವಾರದಿಂದ ನೀವು ಐಟಮ್ಸ್ ಬೈ ಮಾಡ್ತಾಯಿದ್ರೆ ಇದೊಂದು ಆ್ಯಪ್ ನಿಮಗೆ ಈಸಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಸ್ಕೊಳ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ಈ ಒಂದು ಚಾಂಚಲ್ ಮೀಡಿಯಾವನ್ನು ನೋಡ್ತಾ ಇದ್ದೀರಾ ನೀವೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ, ನಮ್ಮ ಫ್ಯಾಮಿಲಿಗೆ ನೀವು ಕೂಡ ಸೇರ್ತಾ ಇರಿ. ಅದೇವರೆಗೂ ಇನ್ನಷ್ಟು ಅಪ್ಡೇಟ್ಸ್ ನಮಗೆ ಬರ್ತೀನಿ. ಸ್ಟೇ ಸೇಫ್, ಸ್ಟೇ ಹೋಮ್.